ಶ್ರೀಗುರುಭ್ಯೋ ನಮಃ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕರುಣಾಸಂಧಿ 10ನೇ ಪದ್ಯ. ಶರಣ ಜನ ಮಂದಾರ ಶಾಶ್ವತ ಕರುಣಿ ಕಮಲಾ ಕಾಂತ ಕಾಮದ ಪರಮ ಪಾವನತರ ಸುಮಂಗಲ ಚರಿತ ಪಾರ್ಥ ಸಖಾ ನಿರುಪಮಾನಂದಾತ್ಮ ನಿರ್ಗತ ದುರಿತ ದೇವ ವರೇಣ್ಯನೆಂದಾದರದಿ ಕರೆಯಲು ಬಂದೊದಗುವನು ತನ್ನವರ ಬಳಿಗೆ. ಪರಮಾತ್ಮ ಕರೆದರೆ ಬರುವ ಹಾಗೆ ಅಂತ, ಯಾರು ತನಗೆ ಶರಣು ಹೊಂದಿದ್ದಾರೆ ಅವರಿಗೆ ಮಂದಾರ ವೃಕ್ಷ ಅಂದ್ರೆ ಸ್ವರ್ಗಲೋಕದ ಕಲ್ಪವೃಕ್ಷ ಇದ್ದ ಹಾಗೆ ಕೇಳಿದ್ದನ್ನೆಲ್ಲ ಕೊಡತಕ್ಕದ್ದು. ಶಾಶ್ವತ ಕರುಣಿ, ಭಕ್ತರಲ್ಲಿ ದೃಢವಾಗಿ ಕರುಣೆ ಉಳ್ಳವ. ಇವತ್ತು ಕರುಣೆ ಇದೆ, ನಾಳೆ ಕರುಣೆ ಹೋಯಿತು ಭಕ್ತರಲ್ಲಿ, ಹಾಗೆ ಅಂತ ಇಲ್ಲ. ದೇವರಲ್ಲಿ ಶಾಶ್ವತ ಕರುಣಿ, ಸದಾ ಸರ್ವಕಾಲದಲ್ಲೂ ಸರ್ವ ದೇಶದಲ್ಲೂ ಭಕ್ತರಲ್ಲಿ ಕರುಣೆಯನ್ನ ತೋರಿಸುವ ಪರಮಾತ್ಮ. ಕಮಲಾಕಾಂತ, ಲಕ್ಷ್ಮೀಪತಿಯಾದವ, ಕಾಮದ ನಮ್ಮ ಇಷ್ಟಾರ್ಥಗಳನ್ನೆಲ್ಲ ಪೂರ್ಣೆ ಮಾಡತಕ್ಕವ, ಪರಮ ಪಾವನ ತರ, ಅತಿ ಪವಿತ್ರವಾದವ, ಮಂಗಳ ಸ್ವರೂಪ, ಸುಮಂಗಳ ಚರಿತ, ಪವಿತ್ರವಾದ ಮಂಗಳ ಚರಿತ್ರೆ ಉಳ್ಳವ, ಪಾರ್ಥ ಸಖ, ಅರ್ಜುನನಿಗೆ ಗೆಳೆಯನಾದವ, ನಿರುಪಮಾನಂದಾತ್ಮ, ಪರಮಾತ್ಮನ ಆನಂದ ಅದಕ್ಕೆ ಸರಿಸಾಟಿಯೇ ಇಲ್ಲ ಹಾಗೆ ಅಂತ ಆನಂದ ಸ್ವರೂಪನಾದವ, ನಿರ್ಗತ ದುರಿತ, ದುರಿತ ಅಂದ್ರೆ ದುಃಖಗಳು ಅದಿಲ್ಲದವ, ದೇವವರೇಣ್ಯ, ದೇವ ಅಂದ್ರೆ ಬ್ರಹ್ಮಾದಿ ದೇವತೆಗಳು, ಅವರಿಗಿಂತಲೂ ವರೇಣ್ಯ, ನೋಡಿ ಗಾಯತ್ರಿಯ ಶಬ್ದ ಇದು, ಶ್ರೇಷ್ಠನಾದವ ಹಾಗೆ ಅಂತ ಅರ್ಥ. ಬ್ರಹ್ಮಾದಿಗಳಿಗಿಂತ ಶ್ರೇಷ್ಠನಾದವ, ಬ್ರಹ್ಮಾದಿಗಳಿಂದ ಪೂಜ್ಯನಾದವ ಹಾಗೆ ಅಂತಲ್ಲ. ಪರಮಾತ್ಮನನ್ನ ಆದರದಿ ಕರೆಯಲು, ಭಕ್ತಿಯಿಂದ ಕರೆದಾಗ ತನ್ನವರ ಬಳಿಗೆ ಬಂದು ಒದಗುವನು. ಪರಮಾತ್ಮ ಭಕ್ತರ ಸಮೀಪದಲ್ಲಿ ಬಂದು ಅವರನ್ನ ರಕ್ಷಣೆ ಮಾಡ್ತಾನೆ ಹಾಗೆ ಅಂತ ನೋಡಿ. ಇದೇ ನಮ್ಮ ಜೀವನದ ಮುಖ್ಯ ಗುರಿ. ಏನು? ಪರಮಾತ್ಮನನ್ನ ಕರೀಬೇಕು, ದೇವರನ್ನ ಸದಾ ಕರಿತಾ ಇರಬೇಕು. ಬಾಬಾ ಭಗುತರ ಹೃದಯ ಮಂದಿರ ಹಾಗೆ ಅಂತ ಕರಿತಾ ಇರಬೇಕು ಎಂಬ ಒಂದು ಮುಖ್ಯ ಸೂಚನೆ ಇದೆ ನೋಡಿ. ರಾಯರಿಗೂ ಹೇಳ್ತಾರೆ, ಕರದಲ್ಲಿಗೆ ಬರುವ ಹಾಗೆ ಅಂತ ಕರಿಬೇಕು ನಾವು. ಪರಮಾತ್ಮನನ್ನ ಕರಿತಾ ಇದ್ರೆ ಪರಮಾತ್ಮ ನಮಗೆ ಅನುಗ್ರಹವನ್ನು ಮಾಡ್ತಾನೆ ಹಾಗೆ ಎಂಬ ಒಂದು ವಿಚಾರ ಗುರುಗಳು ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇನ್ನು ಮುಂದಿನ ಪದ್ಯ. ಜನನಿಯನು ಕಾಣದಿಹ ಬಾಲಕ ನೆನೆದು ಹಲಭುತಿರೆ ಕತ್ತಲೆ ಮನೆಯೊಳಗಡಗಿದ್ದವನನು ನೋಡುತ್ತ ನಗುತ ಹರುಷದಲ್ಲಿ ತನಯನಂಬಿಗಿದಪ್ಪಿರಂಬಿಸಿ ಕನಲಿಕೆಯ ಕಳೆವಂತೆ ಮಧುಸೂದನನು ತನ್ನವರಿದ್ದೆಡೆಗೆ ಬಂದೊದಗಿಸಲಹುವನು. ಅಂದ್ರೆ ಒಂದು ಮಗು ಅಳ್ತಾ ಇರ್ತದೆ ಅಂತೆ, ತನ್ನ ತಾಯಿಯನ್ನ ಕಾಣದೆ ಅಳ್ತಾ ಇರುತ್ತದೆ. ಜನನಿಯನು ಕಾಣದಿಹ ಬಾಲಕ, ಜನನಿಯನ್ನ ತಾಯಿಯನ್ನ ಕಾಣದೆ ಆ ಮಗು ಅಳ್ತಾ ತಾಯಿಯನ್ನೇ ನೆನೆಸಿಕೊಂಡು ನೆನೆದು ಹಲಬುತ್ತೀರೆ. ತಾಯಿ ಎಲ್ಲಿ ಹೋಗಿದ್ರು? ತಾಯಿ ಎಲ್ಲಿ ಹೋಗಿಲ್ಲ, ಅಲ್ಲೇ ಇದ್ದಾರೆ, ಕತ್ತಲೆ ಮನೆಯೊಳಗೆ ಅಡಗಿದ್ದರು. ಅವರು ಆ ಮಗು ಹಳಾದನ್ನ ನೋಡಿ ಸಂತೋಷಪಟ್ಟು ಮತ್ತೆ ಬಂದು ಮಗುವನ್ನ ಎತ್ಕೋತಾರೆ. ತನಯನಂ ಬಿಗಿದಪ್ಪಿ ರಂಭಿಸಿ ಕನಲಿಕೆಯ ಕಳೆವಂತೆ, ಆ ಮಗುವಿಗೆ ಬಂದ ದುಃಖವನ್ನ ತೆಗೆದಾಕ್ತಾರೆ. ಮಗು ಅಳ್ತಾ ಇರ್ತದೆ, ತಾಯಿಯನ್ನೇ ನೆನೆಸ್ಕೊಂಡು
ಕೂಗುತ್ತಾ ಕೂಗುತ್ತಾ ಅಳ್ತಾ ಇರ್ತದೆ. ಆ ಸಂದರ್ಭದಲ್ಲಿ ತಾಯಿಯಾದವರು ಕತ್ತಲೆ ಕೋಣೆಯಿಂದ ಹೊರಗೆ ಬಂದು ಮಗುವನ್ನ ಹೇಗೆ ಎತ್ತುಕೊಂಡು ದುಃಖ ಪರಿಹಾರ ಮಾಡ್ತಾರೆ, ಅದೇ ರೀತಿಯಾಗಿ ಪರಮಾತ್ಮ ಮಧುಸೂದನನು ತನ್ನವರಿದ್ದೆಡೆಗೆ ಬಂದೊದಗಿ ಸಲಹುವನು. ಭಕ್ತರು ಕರೆದಲ್ಲಿಗೆ ಬಂದು ಅವರನ್ನ ರಕ್ಷಣೆ ಮಾಡ್ತಾನೆ, ಅವರ ದುಃಖಗಳನ್ನೆಲ್ಲ ಪರಿಹಾರ ಮಾಡ್ತಾನೆ, ಹಾಗೆ ಅಂತ ಗುರುಗಳು ತಿಳಿಸ್ತಾರೆ. ಅದರಿಂದ ಇಲ್ಲಿ ನಮಗೆ ಸುಂದರವಾದ ಒಂದು ವಿಚಾರ ಭಾಗವತ ತಿಳಿಸಿಕೊಡ್ತಾ ಇದೆ ನೋಡಿ. ಸ್ವಾಮಿಗಳು ಹೇಳ್ತಾರೆ ಅದನ್ನು. ಆ ಮೊಸಳೆ ಬಾಯಿಗೆ ಸಿಕ್ಕಾಕೊಂಡಿತ್ತು ಆನೆ. ಆ ಆನೆ ಯೋಚನೆ ಮಾಡಿತ್ತಂತೆ, ತನ್ನನ್ನೇ ತಾನು ರಕ್ಷಣೆ ಮಾಡ್ಕೋತೀನಿ ಹಾಗೆ ಅಂತ. ಎಳೆದು ನೋಡಿತ್ತು, ಸ್ವಲ್ಪ ಹೊರಗೆ ಬಂತು, ಮೊಸಳೆ ಹೊರಗೆ ಬಂತು. ಇನ್ನೇನು ಕೆರೆಯಿಂದ ಹೊರಗೆ ಬರಬೇಕು, ಅಷ್ಟರಲ್ಲಿ ಮತ್ತೆ ಮೊಸಳೆಗೆ ಬಲ ಮತ್ತೆ ಎಳೆಯಿತು. ಈ ರೀತಿಯಾಗಿ ಅನೇಕ ವರ್ಷಗಳು ಆನೆ ಎಳೆಯೋದು ಹೊರಗೆ, ಮೊಸಳೆ ನೀರಿಗೆ ಇಳಿಯೋದು. ತದನಂತರ ಆ ಆನೆ ಅಂದ್ಕೊಂಡಿತ್ತು, ಓಕೆ, ನನ್ನಿಂದ ಆಗ್ತಾ ಇಲ್ಲ, ನನ್ನ ಸುತ್ತಮುತ್ತ ಇರುವ ಜನರು, ಬಂಧು ಬಾಂಧವರು, ಅವರು ಕಾಪಾಡ್ತಾರೆ ಹಾಗೆ ಅಂತ. ಅವರೆಲ್ಲರೂ ಪಾಪ ಪ್ರಯತ್ನ ಪಟ್ರು, ಹೆಂಡತಿ ಮಕ್ಕಳು ಎಲ್ಲರೂ ಪ್ರಯತ್ನ ಪಟ್ರು. ಆದ್ರೂ ಯಾರಿಂದಲೂ ಕೂಡ ಆನೆಯನ್ನ ಕಾಪಾಡ್ಲಿಕ್ಕೆ ಆಗಿಲ್ಲ. ತದನಂತರ ಸ್ಮರಣೆ ಆಯ್ತಂತೆ, ಯಾವಾಗಲೋ ಶಾಸ್ತ್ರ ಕೇಳಿದ ಒಂದು ಸ್ಮರಣೆ, ಆದಿಮೂಲ ನಾರಾಯಣ ಹಾಗೆ ಅಂತ ಕರೀತು. ಕರೆದಾಗ ಪರಮಾತ್ಮ ಅಲ್ಲಿ ವೈಕುಂಠದಲ್ಲಿ ಗರುಡನನ್ನು ಕಳಿಸ್ತಾನೆ ಇಲ್ಲವಂತೆ. ಯಾಕೆ ಕಳಿಸ್ತಾ ಇಲ್ಲ ಹಾಗೆ ಅಂದ್ರೆ ಲಕ್ಷ್ಮೀದೇವಿ ಕೇಳ್ತಾ ಇದ್ದರಂತೆ, ಏನು ವಿಚಾರ, ಯಾಕೆ ಗರುಡನನ್ನು ಕಳಿಸ್ತಾ ಇಲ್ಲ, ಇಲ್ಲೇ ಇಟ್ಕೊಂಡಿದ್ದೀರಿ ಹಾಗೆ ಅಂತ. ಪರಮಾತ್ಮ ಹೇಳಿದನಂತೆ, ನನ್ನ ಭಕ್ತ ಒಬ್ಬ ಮೊಸಳೆ ಬಾಯಿಗೆ ಸಿಕ್ಕಾಕೊಂಡಿದ್ದಾನೆ, ಅವನು ಯಾಕೋ ನನ್ನನ್ನು ಕರೀತಾ ಇಲ್ಲ. ಅವನು ಕರೆದ ಮೇಲೆ ನಾನ್ ತಡೆ ಮಾಡಬಾರ್ದು, ಅದರಿಂದ ನಾನು ಗರುಡನನ್ನ ಇಲ್ಲೇ ಇಟ್ಕೊಂಡಿದ್ದೀನಿ. ಇನ್ನೇನು ನನ್ನನ್ನು ಕರಿಬೇಕು, ಅವನು, ನಾನು ಹೋಗಬೇಕು, ಅವನನ್ನು ಕಾಪಾಡಬೇಕು. ಆ ಆನೆ ಕರೆದಾಗ ನಾನು ಆ ಗರುಡನಿಗೆ ಎಲ್ಲ ತಡೆಯಾಗ್ತದೆ. ಅಷ್ಟರಲ್ಲಿ ಆನೆಗೆ ನನ್ನ ಭಕ್ತನಿಗೆ ತುಂಬಾ ತೊಂದರೆ ಆಗ್ತದೆ. ಅದರಿಂದ ನಾನು ಗರುಡನನ್ನು ಇಲ್ಲೇ ಇಟ್ಟುಕೊಂಡಿದ್ದೇನೆ ಹಾಗೆ ಅಂತ ಪರಮಾತ್ಮ ಹೇಳಿದನಂತೆ. ತದನಂತರ ಯಾವಾಗ ಆನೆ ಕರೀತು, ತನ್ನ ಹೆಂಡತಿಗೂ ಹೇಳದೆ ಓಡಿ ಬಂದ ಅಂತ ಹೇಳ್ತಾರೆ ದಾಸರು. ಆತರ ಪರಮಾತ್ಮ ಎಷ್ಟು ಕರುಣೆ ಎಂಬುದನ್ನ ಸೂಚಿಸ್ತಾ ಇದೆ. ತಪ್ಪು ಯಾರದು? ಕರೀದೇ ಇದ್ದದ್ದು ಆನೆದು. ಆನೆ ಕರೆದಿಲ್ಲ, ಅವ್ರು ಕಾಪಾಡ್ತಾರೆ, ಇವ್ರು ಕಾಪಾಡ್ತಾರೆ, ಅವ್ರು ನೋಡ್ಕೋತಾರೆ. ಇದು ಒಂದ್ ರೀತಿಯಲ್ಲಿ ನಮ್ದೇ ಕತೆ ಅಂತ ಹೇಳ್ತಾರೆ ಸ್ವಾಮಿಗಳು. ಅದರಿಂದ ಸ್ವಾಮಿಗಳು ಒಂದು ಮಾತು ಹೇಳ್ತಾರೆ, ಷಡ್ಬೀರ್ ಯತ್ನ ಮನುಷ್ಯಾನ ಸಪ್ತಮೇ ದೈವಚಿಂತನಂ ಅಂತ ಹೇಳ್ತಾರೆ. 6 ಅಟೆಂಪ್ಟ್ ಮನುಷ್ಯ ತಾನೇ ತನ್ನನ್ನ ಕಾಪಾಡ್ಕೋತಾನಂತ. ಯಾವ್ದು ಕೆಲ್ಸಕ್ಕೆ ಬಾರದೇ ಇರುವಾಗ ಆಮೇಲೆ ಸತ್ಯನಾರಾಯಣ ಪೂಜೆ ಮಾಡೋಣ ಹಾಗೆ ಅಂತ. ಅದ್ ಮೊದಲೇ ಮಾಡಿದ್ರೆ ಅಷ್ಟು ಸಮಯ ಖರ್ಚು ಎಲ್ಲ ಉಳಿತಾಯ್ತಾ ಅಂತ ಸ್ವಾಮಿಗಳು ಪ್ರಶ್ನೆ ಮಾಡ್ತಾ ಇರೋರು, ಸುವಿಧೇಂದ್ರ ತೀರ್ಥರು ಗುರುಗಳು. ಆ ರೀತಿಯಾಗಿ ದೇವರನ್ನ ಕರಿಬೇಕು, ಮೊದಲೇ ಕರೆದು ಬಿಡಬೇಕು, ಸದಾ ಕರಿಬೇಕು ದೇವರನ್ನ. ಆ ರೀತಿಯಾಗಿ ಕರೆದರೆ ತನ್ನವರಿದ್ದೆಡೆಗೆ ಬಂದೊದಗಿ ಸಲಹುವನು. ಭಕ್ತರು ಕರೆದು ಕೂಡಲೇ ಬರ್ತಾನೆ, ಕರುಣಾಳು ಹಾಗೆಂಬುದನ್ನ ಗುರುಗಳು ಭಾಗವತ ಸಂದೇಶವನ್ನು ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ.